ಮಧ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ, ಬಿಗಡಾಯಿಸ್ತಾ ಇದೆ. ಹೀಗಾಗಿ ಇರಾನ್ ತೊರೆಯುವಂತೆ ಭಾರತೀಯರಿಗೆ ಸೂಚನೆಯನ್ನು ರವಾನಿಸಲಾಗಿದೆ. ಟೆಹರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಿಂದ ಈ ಸೂಚನೆ ಹೊರಡಿಸಲಾಗಿರೋದು. ಈ ಕೂಡಲೇ ಇರಾನ್ ತೊರೆಯುವಂತೆ ಸೂಚನೆ ಹೊರಡಿಸಲಾಗಿದೆ. ಇಸ್ರೇಲ್ನಲ್ಲೂ ಅನಾವಶ್ಯಕ ಸಂಚಾರ ಮಾಡದಂತೆ ಭಾರತೀಯ ರಾಯಭಾರ ಕಚೇರಿಯಿಂದ ಅಲ್ಲಿರುವ ಭಾರತೀಯರಿಗೆ ಸಂದೇಶವನ್ನು ರವಾನೆ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನವಾಗ್ತಲೇ ಸಾಗ್ತಾ ಇದೆ. ಇರಾನ್ ತೊರೆಯುವಂತೆ ಭಾರತೀಯರಿಗೆ ಸೂಚನೆಯನ್ನ ನೀಡಿದೆ ಭಾರತೀಯ ರಾಯಭಾರ ಕಚೇರಿ. ಟೆಹರಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಿಂದ ಈ ಸೂಚನೆ ಹೊರಡಿಸಲಾಗಿದೆ. ಇದೆಲ್ಲದರ ನಡುವೆ ಇರಾನ್ ಹಾಗೆ ಇಸ್ರೇಲ್ ದಾಳಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಎರಡೂ ದೇಶಗಳಿಗೆ ಕಿವಿಮಾತನ್ನ ಹೇಳಿದ್ದಾರಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಎರಡೂ ದೇಶಗಳು ದಾಳಿ ಪ್ರತಿದಾಳಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಸರ್ ಕೂಡ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಪ್ರೊಫೆಸರ್, ಈಗ ನೋಡಿ, ಒಂದು ಕಡೆ ಭಾರತೀಯರ ಸುರಕ್ಷತೆ ಆದ್ಯತೆ, ಹಾಗಾಗಿ ರಾಯಭಾರ ಕಚೇರಿಯಿಂದ ಈ ರೀತಿ ಸಂದೇಶ ಹೋಗ್ತಿರುತ್ತೆ, ಸರಿಯೇ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಕರೆ ಇದೆಯಲ್ಲ, ಅವ್ರು ಕೊಟ್ಟಿರುವ ಸಂದೇಶ ಎರಡೂ ದೇಶಗಳು ದಾಳಿ ಪ್ರತಿದಾಳಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ, ಅಂದರೆ ಶುರು ಮಾಡೋರು ಇವರೇ, ಈಗ ಶಾಂತಿ ಮಂತ್ರ ಪಠಿಸ್ತಿರೋರು ಇವರೇ ಅನ್ನೋಂಗಾಯ್ತು. ನಿಜ. ಯಾಕಂದ್ರೆ ಅಮೆರಿಕ ಈಗಾಗಲೇ ಯುದ್ಧದಲ್ಲಿ ತನ್ನ ಸೋಲನ್ನ ಪರೋಕ್ಷವಾಗಿ ಅದು ಒಪ್ಕೊಂಡಂತೆ. ಅಂದ್ರೆ ಮಾತುಕತೆಯಲ್ಲಿ ಇರಾನ್ ಇರ್ತಕ್ಕಂಥ ಬಿಗಿ ನಿಲುವನ್ನ ಸಡಿಲಿಸಿಲ್ಲ. ಅದರಿಂದ ಅಮೆರಿಕಕ್ಕೆ ಇದೊಂದು ಸಂಧಾನದ ಮೂಲಕ ಮಾಡ್ಬೇಕು. ಇಲ್ಲೇ ಹೋದ್ರೆ ಸುಮ್ಮನೆ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ, ನಾವು ಅಟ್ಯಾಕ್ ಮಾಡ್ತೇವೆ, ನಾವು ಇರಾನಿನ ಯಾವುದೇ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತೇವೆ ಅಂತಕ್ಕಂಥ ಒಂದು ಭಯವನ್ನ ಅಥವಾ ಒಂದು ಇಂಡಿಕೇಟರ್ಸ್ ನ ಕೊಡ್ತಾರೆ. ಬಟ್ ಇರಾನ್ ಎಲ್ಲದಕ್ಕೂ ಸಿದ್ಧವಾಗಿದೆ. ಕಾರಣ ಇರಾನಿನ ಸಿದ್ಧತೆ ಅಂತಕ್ಕಂಥದ್ದು ಕಳೆದ 3 ತಿಂಗಳಲ್ಲಿ ಇಡೀ ಜಗತ್ತಿಗೆ ಗೊತ್ತಿದೆ. ಅಮೆರಿಕಾದಂತ ಶಕ್ತಿಶಾಲ ರಾಷ್ಟ್ರವನ್ನ ಅದು ತಲೆ ತಗ್ಗಿಸುವಂತೆ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ. ಬಟ್ ನೀವ್ ಹೇಳಿರೋ ರೀತಿಯಲ್ಲಿ ಇದು ಇಸ್ರೇಲಿನ ಒಂದು ಹಠಮಾರಿತನ, ಮತ್ತೆ ಇಸ್ರೇಲಿನಲ್ಲಿ ಅವು ಹತ್ತಿರದಲ್ಲಿ ಇರ್ತಕ್ಕಂಥ ದೃಷ್ಟಿಯಿಂದ ಅವರಿಗೆ ಇದೊಂದು ಪ್ರಾಕ್ಸಿಮಿಟಿ ಇದೆ. ಆ ಪ್ರಾಕ್ಸಿಮಿಟಿನಲ್ಲಿ ಏನೇನು ವಾರ್ ಸ್ಟ್ರಾಟಜಿಗಳನ್ನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅವರಂತೂ ಡೆಸ್ಪರೇಟ್. ಯಾಕೆಂದ್ರೆ ಅವರು ಈ ರೀತಿ ಇರಾನ್ ಅನ್ನ ಒಂದು ರೀತಿಯ ನಿಯಂತ್ರಿಸಿದ್ರೆ ನಮಗೆ ಮುಂದೆ ರಕ್ಷಣೆ ಆಗುತ್ತೆ, ಮತ್ತೆ ಅಮೆರಿಕಾದ ಸಹಾಯನೂ ಬರುತ್ತೆ ಅಂತಕ್ಕಂಥ ಓಲ್ಡ್ ಕ್ಯಾಲ್ಕುಲೇಷನ್ಸ್ ಇದೆ. ಬಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳು ಬುಡ ಮೇಲಾಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ದೃಷ್ಟಿಯಿಂದ ಭಾರತೀಯ ನಾಗರಿಕರ ಸುರಕ್ಷತೆಯನ್ನ ನಮ್ಮ ತೆಹರಾನ್ನಲ್ಲಿ ಇರ್ತಕ್ಕಂಥ ಭಾರತೀಯರು ಅಲ್ಲಿ ಆದಷ್ಟು ಬೇಗ ಅದನ್ನ ಬಿಟ್ಟು ಭಾರತಕ್ಕೆ ಬನ್ನಿ ಅಂತಕ್ಕಂಥ ಸೂಚನೆ ಅಥವಾ ಇನ್ನೇ ಬೇರೆ ರಾಷ್ಟ್ರಕ್ಕೆ ಹೋಗಿ ಅಂತ ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆ. ಆದ್ರೆ ಅದು ಬಹಳ ಒಂದ್ ರೀತಿಯಲ್ಲಿ ಇನ್ನೂ ಟೈಮ್ ತಗೊಳುತ್ತೆ. ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಈ ದಾಳಿಯನ್ನು ನಿಲ್ಲಿಸಿ ಅಲ್ಲಿಯ ಹಡಗು ಮುಳುಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವ ಭಾರತೀಯರು ಮತ್ತೆ ಇತರೆ ರಾಷ್ಟ್ರೀಯ ನಾಗರಿಕರು ಏನಿದ್ದಾರೆ ಅವರನ್ನು ಸಹ ರಕ್ಷಿಸಬೇಕಾದ್ದು ಇದು ಅಂತಾರಾಷ್ಟ್ರೀಯ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನ ನಿಭಾಯಿಸುವವರು ಯಾರು ಎನ್ನುವ ಪ್ರಶ್ನೆ ನಿಮ್ಮೆಲ್ಲರಿಗೂ ಎದುರಿಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಇಂತಹ ಒಂದು ಕ್ರೈಸಿಸ್ ಸಿಚುವೇಶನ್ ಇದೆಯಲ್ಲ, ಈ ಕಾನ್ಫ್ಲಿಕ್ಟ್ ಝೋನ್ ನಲ್ಲಿ ಕ್ರೈಸಿಸ್ ಸಿಚುವೇಶನ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಹಾಟ್ಲೈನ್ ಅಥವಾ ನೇರ ಸಂಪರ್ಕದ ಒಂದು ಸಂಧಾನ ಅಥವಾ ತಾತ್ಕಾಲಿಕವಾದ ವಿರಾಮವನ್ನ ಸೀಸ್ಫೈರ್ ಮಾಡ್ತಕ್ಕಂಥದ್ದನ್ನ ಇವರು ರೂಢಿ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇದು ರಷ್ಯಾ ಮತ್ತು ಉಕ್ರೇನ್ ನಲ್ಲಿ ಏನು 3 ವರ್ಷಗಳಿಂದ ಯುದ್ಧ ನಡೀತಾ ಇದೆಯಲ್ಲ, ಅದೇ ರೀತಿ ಇದು ನಡೆಯುತ್ತೆ, ಯಾವುದೇ ಒಂದು ಅನುಮಾನ ಇಲ್ಲ. ಆದ್ರೆ ಈಗ ಆಗಿರ್ತಕ್ಕಂಥ ಹಾನಿ ಇದೆಯಲ್ಲ, ಅದು 80% ಆಫ್ ದಿ ಆಯಿಲ್ ಏನು ಇಡೀ ವರ್ಲ್ಡ್ಗೆ ಹೋಗ್ತಾ ಇತ್ತಲ್ಲ, ಅಲ್ಲಿ ಆ ಒಮಾನಿನ ಕೇಂದ್ರದಿಂದ ಹೋಗ್ತಾ ಇದೆ. ಮತ್ತು ಒಮಾನ್ ಅಂತಕ್ಕಂಥದ್ದು ಅಮೆರಿಕದ ರಕ್ಷಣೆಗೆ ಬಹುಶಃ ಆಶ್ರಯ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಅದಾಗಿಲ್ಲ. ಆದ್ರಿಂದ ಇರಾನ್ ಇದನ್ನ ತಕ್ಷಣ ನಿಲ್ಲಿಸಬೇಕು. ಮತ್ತೆ ಇಸ್ರೇಲ್ ಸಹ ತನ್ನ ಈ ಹಠಮಾರಿತನದ ಧೋರಣೆಯನ್ನ ಅಥವಾ ಗುಪ್ತವಾಗಿ ಮಿಸೈಲ್ಗಳನ್ನ ಅಥವಾ ಒಂದ್ ರೀತಿಯಲ್ಲಿ ಡ್ರೋನ್ ಗಳನ್ನ ಕಳಿಸಿ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಮಾಡೋದನ್ನು ಮಾಡ್ಕೊಡುದು. ಸೊ ಇದೊಂದು ರೀತಿಯಲ್ಲಿ ಟಿಟ್ ಫಾರ್ ಟ್ಯಾಟ್, ಪರಸ್ಪರ ಇನ್ನೊಬ್ಬರನ್ನ ನಿಯಂತ್ರಿಸುವ ಒಂದು ಮೇಲ್ಗೈಯನ್ನು ಸಾಧಿಸ್ತಕ್ಕಂಥದ್ದಿದೆ. ಆದ್ರೆ ಇದರ ಹಾನಿ ಇಡೀ ವಿಶ್ವಕ್ಕೆ ಆಗುತ್ತೆ ಮತ್ತು ಅಮಾಯಕ ಜೀವಗಳನ್ನ ತೆರಬೇಕಾಗುತ್ತೆ ಅಂತಕ್ಕಂಥದ್ದು ಅತ್ಯಂತ ದುಃಖಕರವಾದ ಸಂಗತಿ ಅಂತಕ್ಕಂಥದ್ದನ್ನ ಸದ್ಯದ ಮಟ್ಟಿಗೆ ನಾವು ವಿಶ್ಲೇಷಿಸಬಹುದು. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.